ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ಚಟ್ನಿ ಪುಡಿ ಮಾಡೋಣ ಅಂತ. ಚಟ್ನಿ ಪೌಡರ್ ಇದು ತುಂಬ ಟೇಸ್ಟಿಯಾಗಿರುತ್ತೆ. ಈ ರೀತಿ ಮಾಡಿ ನೋಡಿ. ಇದು ಚಪಾತಿಗೆ, ಇಡ್ಲಿಗೆ, ದೋಸೆಗೆ ಎಲ್ಲ ಬೆಸ್ಟ್ ಕಾಂಬಿನೇಷನು. ಇದು ಹೇಗೆ ಮಾಡಿ ನೋಡ್ಕೊಂಬರೋಣ. ಇದೊಂದು ಪ್ಯಾನ್ಗೆ 2 ಟೀ ಸ್ಪೂನ್ ಆಫ್ ಎಣ್ಣೆ ಹಾಕ್ಕೊಳ್ಳೋಣ. 2 ಟೀ ಸ್ಪೂನು. ಇದಕ್ಕೆ 1/2 ಕಪ್ಪಷ್ಟು ನಾನು ಪೀನಟ್ ಅಂದರೆ ಇದು ತೊಗೊಂಡಿದ್ದೀನಿ, ಕಡಲೆ ಬೀಜ. ಇದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಬ್ರೌನ್ ಆಗೋವರೆಗೂ. ಇದು ಎಷ್ಟು ಬ್ರೌನ್ ಆಗುತ್ತೋ ಮೀಡಿಯಮ್ ಫ್ಲೇಮಲ್ಲೇ ಹುರ್ಕೋಬೇಕು, ಇಲ್ಲಾಂದರೆ ಅದು ಕಪ್ಪಾಗಿಬಿಡುತ್ತೆ. ಕಪ್ಪಾದರೆ ನಿಮಗೆ ಸ್ವಲ್ಪ ಕಹಿ ಅಂಶ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನಿಮಗೆ ಎಷ್ಟು ಬೇಕೋ ಅಷ್ಟು ಫ್ರೈ ಮಾಡ್ಕೊಳ್ಳೋಣ. ಇದಾದ ನಂತರ ಇದು ಕೊಬ್ಬರಿ, ಹಸಿ ಕೊಬ್ಬರಿನ ನಾನು ಇಲ್ಲ ಕಾಯಿ ಕೂಡ ನೀವು ಹುರ್ಕೊಂಡ್ರೆ ಅದು ಹಸಿ ಕೊಬ್ಬರಿ ಆಗುತ್ತೆ. ಡ್ರೈ ಕೊಕೊನಟ್ ಆ್ಯಡ್ ಮಾಡ್ಕೊತಿದ್ದೀನಿ. ಇದು ತುಂಬ ಟೇಸ್ಟಾಗಿರುತ್ತೆ ಮತ್ತು ಸ್ವೀಟ್ನೆಸ್ ಕೊಡುತ್ತೆ. ಇದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದಾದ ನಂತರ ನಾನು 1 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಇದು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ನಾನು ಕರೆಕ್ಟ್ 1 ತೊಗೊಂಡಿದ್ದೀನಿ. ಸೊ ಇದನ್ನು ಫ್ರೈ ಮಾಡ್ಕೊಂಡು ಚೆನ್ನಾಗಿ 3 ಕಡಲೆ ಬೀಜ, ಕಾಯಿ, ಇದು ಡ್ರೈ ಕೊಕೊನಟ್ ಎಲ್ಲ ಹಾಕಿ, ಗಾರ್ಲಿಕ್ ಹಾಕಿ, ಈ ರೆಡ್ ಚಿಲ್ಲಿ ನಿಮಗೆ ಎಷ್ಟು ಬೇಕೋ ಅಷ್ಟು ಖಾರ ಹಾಕ್ಕೋಬೋದು. ನಾನು ಕಮ್ಮಿ ಖಾರ ಹಾಕ್ಕೊಂಡಿದ್ದೀನಿ, ನಾವು ಅಷ್ಟು ಖಾರ ತಿನ್ನಲ್ಲ ಅಂತ. ನೀವು ಬೇಕಾದರೆ ಇನ್ನು 2-3 ಜಾಸ್ತಿ ಹಾಕ್ಕೊಳ್ಳಿ. ಸೊ ಇದು ಫ್ರೈ ಆದಮೇಲೆ ನೀವು ನೋಡ್ಬೋದು ಕಲರ್ ಚೇಂಜ್ ಆಗಿದೆ ಸ್ವಲ್ಪ. ಇದು ತುಂಬ ಚೆನ್ನಾಗಿರುತ್ತೆ. ನೀವು ಅನ್ನಕ್ಕೆ ಸಹ ಸೈಡ್ ಡಿಶ್ ಆಗಿ ತೊಗೋಬೋದು. ನಾನು ಆಗಾಗ ಚಪಾತಿ, ದೋಸೆ, ಇಡ್ಲಿ ಈ ಥರ ಮಾಡ್ತಿರ್ತೀನಿ. ಸೊ ಆಗತ್ತಂತ ಒಂದು ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀನಿ. ರೋಸ್ಟೆಡ್ ಗ್ರಾಮ್ 1/2 ಕಪ್ಪು ಅಂದರೆ ಕಡಲೆ ಪಪ್ಪು ಅಂತೀವಲ್ಲ ಅದು ಫ್ರೈ ಮಾಡಿ ಇಟ್ಕೊಳ್ಳೋಣ. ಅದು ತುಂಬ ಫ್ರೈ ಮಾಡಬೇಕಂತಿಲ್ಲ, ಲಾಸ್ಟ್ ಹಾಕಿ ಗ್ಯಾಸ್ ಫ್ಲೇಮ್ ಆಫ್ ಮಾಡ್ಕೊಳ್ಳೋಣ. ಇದು ನಾವು ಆರಿದ ನಂತರ ಮಿಕ್ಸರ್ ಜಾರ್ಗೆ ಎಲ್ಲನೂ ಹಾಕ್ಕೊಳ್ಳೋಣ. ಸೊ ನೀವು ನೋಡ್ಬೋದು ಫುಲ್ ಬಿಸಿ ಇರಬೇಕಾದ್ರೆ ಹಾಕ್ಕೊಂಡ್ರೆ ಮಿಕ್ಸರೆಲ್ಲ ಬಿಸಿ ಆಗಿಬಿಡುತ್ತೆ, ಆಗಲ್ಲ. ಸೊ ಇದಕ್ಕೆ ನಾನು ಹುಣಸೆಹಣ್ಣು ತೊಗೊಂಡಿದ್ದೀನಿ, ಸ್ವಲ್ಪ ಹುಳಿಗೆ ಎಷ್ಟು ಬೇಕೋ ಅಷ್ಟು. ಇದಾದ ನಂತರ ನಾನು ಸ್ವಲ್ಪ ಉಪ್ಪು, ಸಾಲ್ಟ್ ಎಷ್ಟು ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು, ತುಂಬಾ ಹಾಕ್ಕೊಳಕ್ಕೆ ಹೋಗಬೇಡಿ. ಇದಾದ ನಂತರ 2 ಟೀ ಸ್ಪೂನು ಸಕ್ಕರೆ ಹಾಕ್ಕೊತಿದ್ದೀನಿ. ಸಕ್ಕರೆ ಬದಲು ಬೆಲ್ಲನೂ ಹಾಕ್ಕೋಬೋದು. ಇದು ಹಿಂಗೆ ಹಾಕ್ಕೊತಿದ್ದೀನಿ. ಸೊ ನೀವು ಹಿಂಗೆ ಆಪ್ಷನಲ್, ಬೇಕಾದರೆ ಹಾಕ್ಕೋಬೋದು. ಇದು ಕೂಲ್ ಆದ ನಂತರ ಗ್ರೈಂಡ್ ಮಾಡ್ತೀನಿ. ಸ್ಮೂತಾಗಿ ಗ್ರೈಂಡ್ ಮಾಡ್ಕೋಬೇಕು. ಸ್ವಲ್ಪ 1-2 ಈ ರೀತಿ ಮಿಕ್ಸರ್ ಮಾಡ್ಕೋಬೇಕು. ನೀವು ಒಂದೇ ಸಲ ಮಾಡಿಕೊಂಡ್ರೆ ಅದು ಗ್ರೈಂಡ್ ಆಗೋಲ್ಲ. ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಇದು ಫೈನ್ ಪೇಸ್ಟ್ ಆಗಿದೆ. ಇದು ಬೇಕಾದ್ರೆ ನೀವು ಏರ್ ಟೈಟ್ ಕಂಟೈನಲ್ಲಿ ಹಾಕ್ಕೊಂಡು ಇಟ್ಕೋಬೋದು. ಫ್ರಿಜ್ಜಲ್ಲಿ 2 ವೀಕ್ಸ್ 3 ವೀಕ್ಸು ಇಟ್ಕೋಬೋದು. ಸ್ಟೋರ್ ಮಾಡಿ ಇಟ್ಕೋಬೇಕಂದ್ರೆ 1 ಮಂತ್ ಇಟ್ಕೋಬೋದು. ನಾನು ತುಂಬ ಟೇಸ್ಟ್ ಮಾಡೋಣ ಅಂತ ಮಾಡಿದ್ದೆ ಸಂಜೆ ಹೊತ್ತು. ನಾನು ಚಪಾತಿ ಜೊತೆ ತೋರಿಸ್ತಿದ್ದೀನಿ ನೋಡಿ. ತುಂಬ ಟೇಸ್ಟಿಯಾಗಿತ್ತು, ತುಂಬ ಸೂಪರಾಗಿತ್ತು. ನೀವು ಕೂಡ ಮಾಡಿ ನೋಡಿ. ಕಮೆಂಟ್ ಸೆಕ್ಷನ್ ಕಮೆಂಟ್ ತಿಳಿಸಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್.